ಮುಸ್ಲಿಂ ಮೂಲಕ್ಕೆ ಸರ್ಕಾರ ಯಾರು ಓಲೈಕೆ ರಾಜಕಾರಣ ಮಾಡೋಂಥ ಪ್ರಶ್ನೆ ಬರುವುದಿಲ್ಲ. ಯಾರು ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡಬಾರ್ದು. ಇಲ್ಲೀಗಲ್ ಎನ್ಕ್ರೋಚ್ಮೆಂಟ್ ಮಾಡೋರಿಗೆ ನಾವೇನು ಗಿಫ್ಟ್ ಕೊಡೋಕ್ಕೆ ನಾವು ರೆಡಿ ಇಲ್ಲ. ಅವ್ರ ಮೇಲೆ ಯಾರು ಮಾಡಿದ್ದಾರೋ ಅದಕ್ಕೆಲ್ಲ ಕೆಲವೆಲ್ಲ ದುಡ್ಡು ಕಲೆಕ್ಟ್ ಮಾಡಿದ್ರು ಮತ್ತೊಂದು ಅಂತ ಹೇಳಿ ಅಲ್ಲಿಯವರೇ ಕೆಲವೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ. ಕೆಲವು ಮಾನವೀಯತೆ ದೃಷ್ಟಿಯಿಂದ ನಮ್ಮ ಗೌರ್ಮೆಂಟಲ್ಲಿ ಒಂದು ಸ್ಕೀಮ್ ಇದೆ, ಏನು ಮುಖ್ಯಮಂತ್ರಿ ಹೌಸಿಂಗ್ ಸ್ಕೀಮ್ ಅಂತ ಒಂದು ಸ್ಕೀಮ್ ಇದೆ. ಅದರಲ್ಲಿ ಅಕಸ್ಮಾತ್ ಎಲಿಜಿಬಲ್ ಇತ್ತು ಅಂತಂದರೆ ಕೆಲವುದು ನಮ್ಮವರು ಕೆಲವು ಹಿಂದೆ ಕೆಲವು ಭಾಗದಲ್ಲಿ ವಾರ್ಡ್ಗಳಲ್ಲಿ ಹಕ್ಕುಪತ್ರ ಕೊಟ್ಟಿದ್ರು ಅಂತ ಹೇಳ್ತಾ ಇದ್ದಾರೆ. ಅದನ್ನೆಲ್ಲ ಎಕ್ಸಾಮಿನ್ ಮಾಡೋಕ್ಕೆ ಹೇಳಿದ್ರು. ಜನರ ಹೊರಗಡೆಯಿಂದ ಬಂದವರು ಹೊಸದಾಗೂ ಸೇರ್ಕೊಂಡಿದ್ದಾರೆ. ಅದು ನಮ್ಮ ಹತ್ರ ಜಿನೈನ್ ವೋಟರ್ ಲಿಸ್ಟು ಮತ್ತೊಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟಾಗಿ ಇತ್ತು ಅಂತಂದರೆ ಕೆಲವ್ರಿಗೆ ರಿಹಾಬಿಲಿಟ್ ಮಾಡೋಂಥ ಕೆಲಸ ನಾವು ಮಾಡ್ತೀವಿ. ಜಿನೈನ್ ಯಾರು ಬಡವರು ಮನೆ ಇಲ್ಲದೆ ಇದ್ದು ಏನಾದ್ರು ಒಂದು ದಾಖಲೆಗಳು ಕರೆಕ್ಟಾಗಿತ್ತು ಅಂತ ಅದನ್ನು ಮಾತ್ರ ಅದಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳ್ತಾರೆ. ಸರ್, ಇಷ್ಟು ದಿನ ತೆರವುಗೊಳಿಸೋರಿಗೆ ಕೊಟ್ಟಿಲ್ಲ ಅನ್ನುವಂಥದ್ದು ಆರೋಪ ಇದೆ.